ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಎಲ್ಲರಿಗೂ ನಿಮ್ಮನ್ನು ನಾನು ವಂದಿಸುತ್ತಾ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಇವತ್ತು ನಾವು ಸಜ್ಜಿ ರೊಟ್ಟಿ ಮಾಡುವಂಥ ವಿಧಾನ ನೋಡಿಕೊಳ್ಳೋಣ. ಇವಾಗ ನೋಡಿ, ಇದರಲ್ಲಿ ನೀರು ಕುದಿಸ್ತಾ ಇದೆ ಮತ್ತು 2 ಕಪ್ಪು ನಾನು ಸಜ್ಜಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡಿದ್ದೇವೆ. ಎಳ್ಳನ್ನು ಸಹ ಕರಿ ಎಳ್ಳನ್ನು ಹಾಕ್ಕೊಂಡಿದ್ದೇವೆ ಮತ್ತು ಎಳ್ಳನ್ನು ಹಾಕಿಕೊಂಡು ಇದರಲ್ಲಿ ಬಿಸಿ ಬಿಸಿ ನೀರನ್ನು ಹಾಕಿಕೊಂಡು ಇದನ್ನು ನಾವು ಕಲಸಿ ಅದನ್ನು ಜೋಳದ ಹಿಟ್ಟಿನಂಗೆ ನಾವು ಅದನ್ನು ಕಲಿಸಬೇಕಾಗ್ತದೆ. ಈ ರೀತಿಯಾಗಿ ನೀರನ್ನು ಹಾಕಿಕೊಂಡು ಅದನ್ನು ಚೆನ್ನಾಗಿ, ಅದು ತುಂಬ ಜಿಗಿಯಾಗಿರೋದ್ರಿಂದ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗ್ತದೆ. ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತು ಎಷ್ಟು ನಿಮಗೆ ಅದು ಜಿಗಿ ಬೇಕೋ, ಎಷ್ಟು ನಿಮಗೆ ಹದವು ಬೇಕೋ ಅಷ್ಟು ರೀತಿಯಾಗಿ ನೀವು ಅದನ್ನು ಕಲಿಸ್ಕೊಳ್ಬೇಕಾಗ್ತದೆ. ತುಂಬ ಬಿಸಿಯಾಗಿ ನೀರಿರೋದ್ರಿಂದ ಅದನ್ನು ನಾವು ನೋಡಿಕೊಂಡು ನೀವು ಕಲಿಸ್ಕೊಳ್ಬೇಕಾಗ್ತದೆ. ಸರಿಯಾಗಿ ಹಿಟ್ಟು ನೀವು ಎಷ್ಟು ಕಲಿಸ್ತೀರ ಅಷ್ಟು ಚೆನ್ನಾಗಿ ಅದು ರೊಟ್ಟಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಅದನ್ನು ನೀರು ಹಾಕಿ ಅದನ್ನು ಹಿಟ್ಟು ಹಾಕ್ಕೊಂಡು ನಾವು ಕಲಿಸ್ಬೇಕು. ಇದು ತುಂಬ ಜಿಗಿಯಾಗಿರುವಂಥ ಹಿಟ್ಟಾಗಿರೋದ್ರಿಂದ ನಿಮ್ಗೆ ಎಷ್ಟು ಹಿಟ್ಟು ಬೇಕೋ, ಎಷ್ಟು ಅದಕ್ಕೆ ಹದ ಬೇಕೋ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಯಾಕಂದರೆ ಕೆಳಗಡೆ ಹಿಟ್ಟು ಅಂಟ್ಕೋಬಾರ್ದು, ಅಷ್ಟು ಚೆನ್ನಾಗಿ ನೀವು ಅದನ್ನು ಕಲಿಸ್ಬೇಕಾಗ್ತದೆ. ನೋಡಿ ಕೆಳಗೆ ಹಿಟ್ಟು ಅಂಟಿಕೊಳ್ಳದ ಹಾಗೆ ನೀವು ಅದನ್ನು ತುಂಬ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕಾಗ್ತದೆ. ಎಷ್ಟು ನಾದ್ಕೋತೀರ ಅಷ್ಟು ಚೆನ್ನಾಗಿ ಮೃದುವಾಗಿರುವಂಥ ರೊಟ್ಟಿ ಬರ್ತದೆ. ಪ್ರತಿ ಸರಿ ನೀವು ರೊಟ್ಟಿ ಮಾಡುವಾಗ ಇದನ್ನು ನೀವು ಚೆನ್ನಾಗಿ ನಾದ್ಕೊಳ್ಬೇಕಾಗ್ತದೆ. ನಿಮ್ಮ ಹದದಿಂದ ನೀವು ಅದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಈಗ ನೋಡಿ, ಇದಕ್ಕೆ ಈಗ ಒಂದೊಂದು ತೊಗೊಂಡು ಸಹ ಅವ್ರು ನಾದ್ಕೊಂಡು ಮತ್ತು ಅದಕ್ಕೆ ಹಿಟ್ಟನ್ನು ಹಾಕಿ ಕೆಳಗೆ ಹಿಟ್ಟು ಹಾಕಬೇಕು ಮತ್ತು ರೊಟ್ಟಿ ಬಡ್ದಂಗೆ ಬಡಿದು ನೀವು ಅದನ್ನು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ನೀವು ಮಾಡಿಕೊಳ್ಬೇಕಾಗ್ತದೆ. ನಿಮಗೆ ಬರಲ್ಲ ಅಂದರೆ ಅದನ್ನು ಲಟ್ಟಿಗೆಯಿಂದಲೂ ಲಾಸ್ಟಿಗೆ ನೀವು ಲಟ್ಟಿಸ್ಕೊಳ್ಬೋದು. ಈ ರೀತಿಯಾಗಿ ನೀವು ಅದನ್ನು ಲಟ್ಟಣಿಕೆಯಿಂದ ಲಟ್ಟಿಸ್ಕೊಂಡು ಅದು ಜಿಗಿ ಇರೋದ್ರಿಂದ ತುಂಬ ಚೆನ್ನಾಗಿ ಅದ್ರ ಸಾಫ್ಟಾಗಿ ನೀವು ಮಾಡಬೇಕಾಗ್ತದೆ. ತುಂಬ ವೇಟ್ ಹಾಕಿ ಅಥವಾ ಭಾರ ಹಾಕಿ ಮಾಡೋದಿಲ್ಲ. ತುಂಬ ಸಾಫ್ಟಾಗಿ ನೀವು ಮಾಡಿಕೊಂಡು ಎಷ್ಟು ತಿಳಿವು ಬೇಕೋ ಅಷ್ಟು ತಿಳಿವು ಮಾಡ್ಕೋಬೋದು. ಇದು ಸಜ್ಜಿ ರೊಟ್ಟಿ ಯೂಶ್ವಲಿ ಬಹಳ ತಿಳಿವಾಗಿರುವಂಥದ್ದು ಮತ್ತು ಅದನ್ನು ಇಟ್ಕೊಂಡು ತಿನ್ನೋದಕ್ಕಾಗಿ ಅದನ್ನು ತುಂಬ ಚೆನ್ನಾಗಿ ಅದನ್ನು ತಿಳಿವಾಗಿ ಮಾಡಿಕೊಂಡು ಕಟಕ್ ರೊಟ್ಟಿ ಥರ ಮಾಡಿಕೊಂಡು ಎಷ್ಟೋ ದಿನ ಇಟ್ಕೊಂಡು ತಿನ್ನುವಂಥದ್ದು ಆಗಿರೋದ್ರಿಂದ ಇದು ತುಂಬ ತಿಳಿವಾಗಿ ಮತ್ತು ಗಟ್ಟಿಯಾಗಿರುವಂಥ ಒಂದು ರೊಟ್ಟಿಯಾಗಿರ್ತದೆ. ಇದನ್ನು ನೋಡಿ ಇವಾಗ ಅದನ್ನು ಬಡಿತಾ ಇದ್ದಾರೆ. ಈ ಬಡಿದು ನಂತರ ಇದಕ್ಕೆ ಕಾವಲಿಗೆ ಹಾಕೋಣ. ತುಂಬ ತಿಳಿವಾಗಿದೆ ನೋಡಿ. ಅದಕ್ಕೆ ಜೋಳದ ರೊಟ್ಟಿಗೆ ಯಾವ ರೀತಿ ಹಚ್ತಾರೆ ನೀರು, ಅದು ಮೇಲ್ಗಡೆ ಇರುವಂಥ ಹಿಟ್ಟು ಹೋಗಲಿ ಮತ್ತು ಬಾಯ್ಲ್ ಆಗಬೇಕು, ಅದು ಸಾಫ್ಟ್ ಆಗಬೇಕು ಎಂಬುದಾಗಿ ಇದಕ್ಕೆ ನಾವು ನೀರನ್ನು ಹಚ್ಚಲೇಬೇಕಾಗ್ತದೆ. ಬೇಯಬೇಕಾದರೆ ಅದು ಹಚ್ಚಬೇಕು. ಮೇಲಿನ ಹಿಟ್ಟು ಎಲ್ಲ ಡಸ್ಟ್ ಹೋಗಬೇಕು, ಆ ರೀತಿಯಾಗಿ ಹಚ್ಕೊಳ್ಬೇಕು. ನೋಡಿ, ಇವಾಗ ಇದರಲ್ಲಿ ನಮಗೇನು ಕಾಣ್ತಾ ಇದೆ, ಕರಿ ಎಳ್ಳು ಕಾಣ್ತಾ ಇದೆ. ಈ ಕರಿ ಎಳ್ಳನ್ನು ಸಹ ನೀವು ಅದನ್ನು ಹಾಕಿ ಅಥವಾ ಬಿಳಿ ಎಳ್ಳು ಯಾವುದರಲ್ಲೂ ಒಂದನ್ನು ಹಾಕಿಕೊಂಡು ನೀವು ರೊಟ್ಟಿಯನ್ನು ಮಾಡಿಕೊಳ್ಬೇಕಾಗ್ತದೆ. ನೋಡಿ, ಅದನ್ನು ತಿರುಗಿಸಿ ಹಾಕಿದಾಗ ಈ ರೀತಿ ಗುಂಡಿಯಾಗಿ ಬರುತ್ತೆ ಮತ್ತು ಸ್ವಲ್ಪ ಅದು ಬೇದಿದ್ದು ಕಾಣುತ್ತೆ. ಇಲ್ಲಿ ನೋಡಿ ಇನ್ನೊಂದು ಮಾಡ್ತಾ ಇದ್ದಾರೆ. ಇದು ನೋಡಿ, ಸ್ವಲ್ಪ ಬಡಿದು ದೊಡ್ಡದಾದಮೇಲೆ ಇದನ್ನು ಲಟ್ಟಣಿಕೆಯಿಂದ ಅದನ್ನು ಲಟ್ಟಿಸ್ತಾ ಇದ್ದಾರೆ. ನೋಡಿ, ಎಷ್ಟು ತಿಳುವಾಗಿರುವಂಥ ಒಂದು ರೊಟ್ಟಿ ಇದು. ನೋಡಿ, ಇಷ್ಟು ತಿಳುವಾಗಿದೆ. ನನ್ನ ಹಿಂದಿಂದ ಬೆರಳು ಸಹ ಕಾಣ್ತಾ ಇದೆ. ಅಷ್ಟು ತಿನ್ನಾಗಿ ಇರುವಂಥ ಒಂದು ಸಜ್ಜಿ ರೊಟ್ಟಿಯನ್ನು ನಾವು ಈಗ ಮಾಡ್ತಾಯಿದ್ದೇವೆ. ಇನ್ನೊಂದನ್ನು ಆಗಲೇ ಲಟ್ಟಿಸಿದ್ದನ್ನು ಇವಾಗ ಹಾಕಿ ಇದರಲ್ಲಿ ಹಾಕಿದೆ. ಈಗ ಅದಕ್ಕೆ ನೀರನ್ನು ಸಹ ಹಾಕಿದೆ. ನೀರು ಹಾಕಿದ್ದನ್ನು ನಾವೀಗ ಮತ್ತೆ ಕೆಳಗಡೆಯಿಂದ ಕೆಲವು ಗುಳ್ಳಿಗಳು ಬರುವಾಗ ನಾವು ಅದನ್ನು ತಿರುಗಿಸಿ ಮತ್ತೆ ಮೇಲಿಂದ ಕೆಳಗೆ ಮಾಡ್ಕೋಬೇಕಾಗ್ತದೆ. ನೋಡಿ, ಇನ್ನೊಂದು ನೋಡ್ತಾ ಇದ್ದೀವಿ. ಇದನ್ನು ತಗೊಂಡು ಈ ರೀತಿಯಾಗಿ ಬಡ್ಕೊಳ್ಬೇಕು. ಸ್ವಲ್ಪ ದೊಡ್ಡದಾಗಿ ತಟ್ಟಿದ ಮೇಲೆ ಇವಾಗ ನಾವು ಲಟ್ಟಣಿಕೆಯಿಂದ ಸಹ ಲಟ್ಟಿಸ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿರುವಂಥ ನೀವು ಒಂದು ರೊಟ್ಟಿಯನ್ನು ಮಾಡ್ಕೊಳ್ಬೋದು. ಇದು ಬರೀ ಕೈಲಿ ಬಡಿಬೇಕು ಅಂತೇನಿಲ್ಲ. ಯಾರಿಗೆ ಬಡಿಯೋಕ್ಕೆ ಬರಲ್ಲ, ಯಾರಿಗೆ ಮಾಡೋಕ್ಕೆ ಬರಲ್ಲ, ಅವರು ಸಹ ಇದನ್ನು ಮಾಡ್ಕೊಳ್ಬೋದು. ತುಂಬ ರುಚಿಕಟ್ಟಾಗಿರುವಂಥ ನೀವು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಸಜ್ಜಿ ರೊಟ್ಟಿಯನ್ನು ನೀವು ಮಾಡಿಕೊಂಡು ತಿಂದು ನಮ್ಮ ಕಮೆಂಟ್ ಬರೀರಿ. ನೀವು ಸಹ ಟೇಸ್ಟ್ ಮಾಡಿರಿ. ಅದು
ಗುರಳ್ ಚಟ್ನಿ ಅಥವಾ ಶೇಂಗಾ ಚಟ್ನಿ, ಬದ್ನೆಕಾಯಿ ಪಲ್ಯ, ಕಾಳಿನ ಪಲ್ಯ ಜೊತೆಗೆ ನೀವು ತಿನ್ಬೋದು. ತಿಂದು ನೋಡಿ ಹೇಳಿ ಮತ್ತು ಇದನ್ನು ನೋಡಿ ಕಮೆಂಟ್ ಮಾಡಿ ಮತ್ತು ಇದನ್ನು ಟೇಸ್ಟ್ ಮಾಡಿ ನನಗೆ ಎನ್ಕರೇಜ್ ಮಾಡಿರಿ. ಒಳ್ಳೆಯ ರೀತಿಯಿಂದ ನೀವು ಮಾಡಿದ್ದಕ್ಕಾಗಿ, ನೀವು ನೋಡ್ತಾ ಇರೋದಕ್ಕಾಗಿ ನಿಮಗೆ ವಂದನೆಗಳನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.